ಈಗ ಸಮಯ 8:45. ನಾವು ರೀಚ್ ಆಗಿದ್ದೀವಿ. ಕೆಲಸ ಮಾಡುವ ನದಿ ಹರಿತಾ ಇದೆ, ಶಬ್ದ ಕೇಳಿಸ್ತಾ ಇದೆ. ನೀವು ಆರಾಮಾಗಿ ಹೋಗಿ ನೋಡ್ಕೊ ಬನ್ನಿ. 2:30 ಬಸ್, ಅಲ್ಲಿ ತನಕ ಬಸ್ ಇಲ್ಲ. ನೀವು ಅಲ್ಲೊಂದು 10:30 11 ಗಂಟೆಗೆ ಹೊರಟ್ರು, 12 1 ಗಂಟೆಗೆ ಇಲ್ಲಿ ಬಂದರು. ಜನ ಬರ್ತಾರೆ. ಈಗ ಜನ ಬರೋದು ಸ್ಟಾರ್ಟ್ ಆಗ್ತಾರೆ. ಯಾವ್ದಾದ್ರು ದೊಡ್ಡ ಗಾಡಿ ಗಿಡಿ ಇದ್ರೆ ಯಾರ್ದು ಪಾರ್ಟಿ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಬಿಡಿ ಇದು ಶಾರ್ಟ್ ಕಟ್ ಎಲ್ಲ ಆಗುತ್ತೆ. ಇದಾದ್ರೆ ಹತ್ಕೊಂಡು ಬರ್ಬೇಕಾಗುತ್ತೆ. ಹಿಂಗ್ ಹೋದ್ರೆ ಇಲ್ಲಿ 2 ಶಾರ್ಟ್ ಕಟ್ ಇದೆ. ಸ್ಟ್ರೈಟ್ ರೋಡ್ ಬಂದ್ರೆ ಈ ತರ ಹತ್ಕೊಂಡ್ ಬರ್ಬೇಕು. ಮೇಲಿಂದ ಬಂದ್ಬಿಟ್ಟು ರೈಟ್ ಸೈಡ್ ಟರ್ನ್ ಆದ್ರೆ ಚಿಕ್ಕದಲ್ಲೇ ಬರುತ್ತೆ. ಪಕ್ಕದಲ್ಲೇ ನದಿ ಹರಿತಾ ಇದೆ. ಇಲ್ಲಿ ಅವರಿಬ್ರು ಕೆಲಸ ಮಾಡೋರಂತೆ. ಸೊ ಮೇ ಬಿ ದೇವ್ರು ನಮ್ಮ ಜೊತೆ ಯಾರು ಇಲ್ಲ ಅಂತ ಗೈಡ್ ಆಗಿ ಅವ್ರನ್ನ ಕಳ್ಸಿದಾರೆ ಅನ್ಸುತ್ತೆ. ಚೆನ್ನಾಗಿದೆ. ಮಳೆ ತುಂಬಾ ಬಂದ್ಬಿಟ್ಟಿದೆ ಆಲ್ರೆಡಿ. ಇಲ್ಲಿ ಇವಾಗ ನಿಂತಿದೆ, ಮಳೆ ಬರ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇದೆ. ಇಲ್ಲಿ ಪ್ಲಾಸ್ಟಿಕ್ ಯಾರು ಏನೂ ತಗೋಬರ್ಬೇಡಿ, ತಂದು ಎಲ್ಲೂ ಬಿಸಾಕ್ಬೇಡಿ, ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ. ನೋಡಿ, ಅಲ್ಲಿ ತೋರಿಸ್ತಾ ಇದ್ನಲ್ವಾ ನದಿ ಹರಿತಾ ಇತ್ತು ಅಂತ. ಇದ್ರ ಮೇಲಿಂದ ಇವಾಗ ನಾವು ದಾಟ್ತಾ ಇದ್ದೀವಿ ನದಿನ. ಪುಟಾಣಿ ನದಿ ಇದು. ಎಲ್ಲ ಸುಸ್ತಾದರೆ ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಸ್ಪೇಸ್ ಮಾಡಿದ್ದಾರೆ. ಇಲ್ಲೂ ಸೈಡಲ್ಲೂ ಹರಿತಾ ಇದೆ ನದಿ ಥರ. ಎಲ್ಲೆಲ್ಲೂ ನೀರು.
ನೋಡಿ ಇಲ್ಲಿ ನದಿ ಹರಿತಾ ಇದೆ, ಕ್ಲೀನಾಗಿ ಕಾಣಿಸುತ್ತೆ ಇಲ್ಲಿ. ಬೇಕಾದ್ರೆ ಟೈಮ್ ಇದ್ರೆ ಹಿಂಗೆ ಇಳ್ಕೊಂಡು ಅಲ್ಲೋಗಿ ನಾವು ಆಟ ಆಡ್ಬೋದು. ಏನ್ಮ ಜೋಗ ಜಲಪಾತ ಕರ್ಕೊಂಡು ಹೋಗಕ್ಕಾಗಲ್ಲ. ಹಾಂ, ಇದೇ ಜೋಗ ಜಲಪಾತ ನೋಡ್ಬೇಕು. ಇದಾ? ಹತ್ರಕ್ಕೆ ಹೋಗಿ ಓಕೆ ಓಕೆ, ಹತ್ರಕ್ಕೆ ಹೋಗಿ ಸರಿ. ಅಲ್ಲಿ ಹೋಗ್ತಾ ವಾಶ್ರೂಮ್ ಕೂಡ ಇರುತ್ತೆ. ಅಲ್ಲೊಂದು ಪಾರ್ಕ್ ಇದೆ. ಎಲ್ಲ ಫೋಟೋ ತಗೊಳ್ತಾರೆ. ಯಾಕೆ ನಿಂತಲ್ವಾ ಯಾರು? ಈ ಕಡೆನೂ ನೀರು ಹರಿತಾ ಇದೆ. ಎಲ್ಲಾರೋ ಇದ್ದಾರೆ ಹತ್ತಾರ ಅಲೆ. ಇಲ್ಲಿ ದೇವಸ್ಥಾನ ಇದೆ. ಸೊ ಇಲ್ಲಿ ದೇವಸ್ಥಾನ ಇತ್ತಲ್ವ, ನಾವು ಹಂಗೆ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಗಣೇಶನ ದೇವಸ್ಥಾನ ಸಿಕ್ತು, ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ. ಅದನ್ನು ಮುಗಿಸ್ಕೊಂಡು ಇವಾಗ ಈ ಮೆಟ್ಲೇನೋ 300 ಮೆಟ್ಲಿದೆ ಅಂತೆ, ನೋಡೋಣ. 300 ಅಲ್ಲ 150. 150? 300-150 ಮೆಟ್ಲಿದೆ ಅಂತೆ. ನಾವು ರೀಚ್ ಇಲ್ಲಿಗೆ 9:10ಕ್ಕೆ ಬಂದಿದೆ ದೇವಸ್ಥಾನ ಹತ್ರಕ್ಕೆ. ಇಲ್ಲಿಂದ ಎಷ್ಟೊತ್ತಾಗುತ್ತೆ ನೋಡೋಣ ಬನ್ನಿ. ಸೊ ಯಾಣ ನಮಗೆ ಸಿಗ್ತಾ ಇದೆ. ಯಾಣ ಗುಹೆಗಳು. ಬಸ್ ಇಲ್ಲಿನ ಸ್ಟೋರಿ ಏನು ಅಂದರೆ, ಈ ಕ್ಷೇತ್ರದ ವೈಶಿಷ್ಟ್ಯತೆ, ಇದನ್ನು ಕ್ಷೇತ್ರ ಅಂತ ಕರೀತಾರೆ. ಇದು ಟೂರಿಸ್ಟ್ ಪ್ಲೇಸ್ ಅನ್ನೋದಕ್ಕಿಂತ ಕ್ಷೇತ್ರ ಅನ್ಬೋದು. ಏನೋ ಭಕ್ತಿಯಿಂದ. ಇಲ್ಲಿನ ಸ್ಟೋರಿ ಏನು ಅಂದರೆ, ಭಸ್ಮಾಸುರ ಅನ್ನೋ ರಾಕ್ಷಸ ಎಲ್ರಿಗೂ ಗೊತ್ತೇ ಇದೆ. ಸೊ ರಾಕ್ಷಸ ಕೈ ಇಟ್ಟಿದ ತಕ್ಷಣ ಯಾರು ತಲೆ ಮೇಲೆ ಕೈ ಇಟ್ಟರು ಅವರೆಲ್ಲ ಭಸ್ಮ ಆಗ್ತಾಯಿದ್ರು. ಸೊ ಈ ವರ ಕೊಟ್ಟಿದ್ದು ಆ್ಯಕ್ಚುಲಿ ಶಿವ. ಎಲ್ರೂ ಈ ಥರ ಏನೋ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಭಸ್ಮಾಸುರ ಅಂತ. ವಿಷ್ಣು ದೇವರು ಏನೋ ಇಂದ್ರ ದೇವತೆಗಳೆಲ್ಲ ವಿಷ್ಣು ದೇವನ ಹತ್ರ ಹೋಗ್ಬಿಟ್ಟು, ಹರಿ ಹತ್ರ ಹೋಗ್ಬಿಟ್ಟು ಈ ಥರ ಭಸ್ಮಾಸುರ ಶಿವನಿಂದ ವರ ತಗೊಂಡು ನಮಗೆಲ್ಲ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸೊ ಆಗ ವಿಷ್ಣು ಮೋಹಿನಿ ಅವತಾರ ತಗೊಂಡು ನೃತ್ಯ ಮಾಡಿ, ಲಾಸ್ಯ ಎಂಬ ನೃತ್ಯ ಮಾಡಿಬಿಟ್ಟು ಏನು ಮಾಡ್ತಾನೆ, ಆ ನೃತ್ಯದಲ್ಲೇ ಭಸ್ಮಾಸುರ ತನ್ನ ಕೈನ ತಲೆ ಮೇಲೆ ತಂದೆ ಆದ ತಲೆ ಮೇಲೆ ಇಟ್ಕೊಳ್ಳೋ ಥರ ಮಾಡ್ತಾರೆ ಮೋಹಿನಿ ಅವತಾರದಲ್ಲಿರೋ ಹರಿ. ಸೊ ಆಗ ಅದೆಲ್ಲ ನಡೆದಿದ್ದು ಇದೇ ಯಾಣದಲ್ಲಿ. ಅದಕ್ಕೆ ಇಲ್ಲಿರೋ ಮಣ್ಣು, ಇಲ್ಲಿರೋ ಕಲ್ಲು ಎಲ್ಲನೂ ಸಹ ಕಪ್ಪು ಕಲರಲ್ಲಿ ಇರುತ್ತೆ. ಅಂದರೆ ಆ ಭಸ್ಮಾಸುರ ಭಸ್ಮ ಆಗಿದ್ದ ಸ್ಥಳನ ಈ ಯಾಣ ಅಂತೀವಿ. ನೀವು ನೋಡ್ಬೋದು, ಇಲ್ಲೆಲ್ಲ ಕಪ್ಪು ಕಲರೇ ಇರುತ್ತೆ. ಆ್ಯಶಸ್, ಬೂದಿ. ಇಲ್ಲೇನೋ ಇದೆಯಂತೆ, ಇಲ್ವೋ ಗೊತ್ತಿಲ್ಲ. ಎಷ್ಟು ಗುಹೆಗಳಿದೆ. ಪಾವನಿ ಸಾಕು.
ಇಲ್ಲಿ ನೋಡಿ ಎಲ್ಲರೂ ಕೆತ್ತಿ ಡಿಸೈನ್ ಮಾಡ್ತಾರೆ, ಬಟ್ ಇವು ನ್ಯಾಚುರಲ್ ಆಗಿ ಬಂದಿದೆ. ಒಳ್ಳೆ ಈರುಳ್ಳಿ ತರಕಾರಿ ಕಟ್ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿದೆ. ನಮ್ಗೆ ಕೊಟ್ಟರೆ ಈಗ ಕಟ್ ಮಾಡೋದು. ಇಲ್ಲಿ ಇಲ್ಲಿ ತೋರಿಸಿ. ಈ ಕಲ್ಲು ಸಾಫ್ಟ್ ಇಲ್ಲ ನೋಡಿ. ಈ ಕೆತ್ತ ಅವಶ್ಯಕತೆ ಏನಿತ್ತೆ? ಈ ಕಲ್ ಮೇಲೆಲ್ಲ ನಿಮ್ಮ ಹೆಸರುಗಳು ಬರೆದು ಏನ್ ಸಾಧಿಸ್ತೀರ ನೀವೆಲ್ಲ? ಶಿಲಾಫಲಕೆಯಲ್ಲಿ ಏನಾದ್ರೂ ನಮ್ಮ ಹೆಸರುಗಳು ಬರೆದ್ರೆ ಅದೊಂಥರ ಚಂದ. ಈ ಕಲ್ ಮೇಲೆಲ್ಲ ಹೆಸರು ಬರೆದು ಅದೇನ್ ಸಾಧಿಸ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಚಂಡಿಕಾ ಶಿವನ ದೇವಾಲಯ ಇದೆ ಅಂತೆ. ಮೂಲ ಸ್ಥಾನವಾಗಿದ್ದು ಭಕ್ತಾರ್ಥಿಗಳು ಇಲ್ಲಿ ಸ್ವಚ್ಛತೆ ಕಾಪಾಡಿ. ಮೆಟ್ಲಿದೆ ಅಲ್ಲಿ ಏನೋ ದೇವಿ ದೇವಸ್ಥಾನ. ಸ್ಟೆಪ್ಸ್ ಇದ್ದು ಕೆಳಗಡೆ ಹೋಗ್ಬೋದು ನಾವು, ಬಿಟ್ಟು ಲಾಕ್ ಮಾಡಿದ್ದಾರೆ. ಯಾವುದೋ ದೇವಸ್ಥಾನ ಇದೆ. ಸೊ ಆ ಗುಹೆಯಲ್ಲೇನೂ ಇಲ್ಲ. ಒಂದು ದೇವಿ ದೇವಸ್ಥಾನ ಇದೆ, ಅದು ಕೂಡ ಲಾಕ್ ಆಗಿದೆ. ಈ ಹಣ ಸ್ಟಾರ್ಟ್ ಆದಾಗಿಂದ ನಮಗೆ ಒಂದು BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾನೆ ಇದೆ. ಅದ್ಯಾವುದು ಅಂದರೆ ನೀರು ಹರಿತಾ ಇರೋ ಸೌಂಡ್. ಅದೇ ನೋಡಿ ಯಾಣ ಯಾಣ ಅಲ್ಲ ಅದು. ಎಷ್ಟು ಅಡಿ ಇದೆ ಇದು ಗೊತ್ತಿಲ್ಲಪ್ಪ. 100 ಚಿಲ್ಲರೆ ಇದೆ. 100 ಚಿಲ್ಲರೆ. ಡಾಕ್ಟರ್ ಒಬ್ಬರು ಹೇಳಿದ್ರು ನೋಡಿ, ಇಲ್ಲಿ ಹೊತ್ಬೋದು. ನಮ್ಮ ಕಾಲು ಇಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ದೇವರು. ಬಟ್ ನನ್ನ ವೆಯ್ಟ್ ತಡೆಯಲ್ಲ ಅಂತ ಹಿಂಗೆ ಹೋಗ್ತಾ ಇತ್ತು. ಏನಿಲ್ಲ ಜಾಸ್ತಿ. ನೀವು ಯಾವ ಕಡೆಯಿಂದ ಬಂದ್ರಿ? ಆ ಕಡೆಯಿಂದ ಬಂದ್ರಾ? ಈ ಕಡೆಯಿಂದ ಬಂದ್ರಾ? ಆ ಕಡೆಯಿಂದ ಬಂದ್ರಾ? ಸೊ ಇಲ್ಲಿ ಆ್ಯಕ್ಚುಲಿ 2 ಇದೆ ಈ ಥರ. ಈ ಕಡೆ ಒಂದು ಮತ್ತು ಈ ಕಡೆ ಒಂದಿದೆ. ಆಂಟಿ ಆಂಟಿ ಏನೋ 9:30 ಆಯ್ತು, ಟೈಮ್ ಏನೋ ತೆಗ್ದಿಲ್ಲ ಆಂಟಿ. ಆಂಟಿ ಚಂಡಿಕಾ ಭೈರವೇಶ್ವರ. ಅಳಿಯ ತೆಗ್ದಿರಲ್ಲ ಬಿದ್ದು ಉಳ್ಳಾಡ್ಬಿಡ. ಸೊ ಇಲ್ಲಿಗೆ 2 ಕಡೆಯಿಂದ ಬಂದ್ಬೋದು. ಒಂದು ಸಿರ್ಸಿ ರೂಟ್ ಆದರೆ ಆ ಕಡೆ, ಇನ್ನೊಂದು ನಾವು ಬಂದಿದ್ದ ರೂಟು ಕುಮಟಾಯಿಂದ. ಇಲ್ಲಿ ದೇವಸ್ಥಾನ ಇನ್ನೂ ಓಪನ್ ಮಾಡಿಲ್ಲ. ಟೈಮ್ ಆಲ್ರೆಡಿ 9:30 ಆಗಿದೆ. ಸೊ ಮೇಲ್ಗಡೆ ಇನ್ನೂ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಸೊ ವಿ ಆರ್ ಗೋಯಿಂಗ್. ಇಲ್ಲಿ ಒಂದು ಗಾದೆ ಮಾತಿದೆಯಂತೆ, ಆಮೇಲೆ ಹೇಳ್ತೀನಿ, ಗೊತ್ತಿಲ್ಲ ಹಂಗೆ ಗೊತ್ತಟ್ಟೆ.